ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತೊಂದು ಪಾರ್ಸಲ್ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಅದು ಅನ್ಪ್ಯಾಕ್ ಮಾಡಿದ ಮೇಲೆ 2 ದಿವಸದ್ದು ಸೇರಿಸಿ ಏನೇನು ಮಾಡಿದ್ದೀನಿ ಅಂತ ಇದೆ, ನೋಡ್ತಾ ಹೋಗಿ. ಅನ್ಪ್ಯಾಕ್ ಮಾಡಿದ್ದು ಅದರ ನಂತರದಲ್ಲಿ ಪ್ರಾಡಕ್ಟ್ ಸರಿ ಇಲ್ಲ, ಪೂರ್ತಿಯಾಗಿ ಹಾಕಿದ್ದೀನಿ ಇದರಲ್ಲಿ ನೋಡಿ. ನಿಮ್ಮ ಮುಂದೆ ಓಪನ್ ಮಾಡಿದ್ದೀನಿ, ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಬೇರೆ, ಬಂದಿದ್ದೇ ಬೇರೆ ಅನಿಸ್ತಾ ಇದೆ. ರಿಟರ್ನ್ ಹಾಕ್ತೀನಿ, ನೋಡೋಣ ಏನು ಬರುತ್ತೆ ಅಂತ. ಇದು ಒಂಥರ ನನ್ನ ಜೊತೆ ಸ್ಕ್ಯಾಮ್ ಆಯ್ತು ಅಂತಲೇ ಅನ್ಬೋದು. ಕಾಟನ್ ಅಂತ ಕೊಟ್ಟಿದ್ದಾರೆ, ಬಟ್ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನಾನು ರಿಟರ್ನ್ ಹಾಕಿದ್ದೀನಿ. ರಿಟರ್ನ್ ಹಾಕಿ 2 ದಿವಸ ಆಯಿತು, ಬಟ್ ಯಾವುದೇ ರಿಪ್ಲೈ ಇಲ್ಲ. ಇದೊಂಥರ ನನ್ನ ಜೊತೆಗೆ ಫಸ್ಟ್ ಟೈಮ್ ಸ್ಕ್ಯಾಮ್ ಆಗಿದೆ ಅಂತಲೇ ಅನ್ಬೋದು. ಅವರು ಇಲ್ಲಿ ಕಳಿಸಿದ್ದಾರೆ ನೋಡಿ, ವಾಟ್ಸಪ್ಪಲ್ಲೇ ಎಕ್ಸ್ಚೇಂಜಿಗೆ ಹಾಕಿ ಇದ್ದರೆ ವಾಟ್ಸಪ್ ಮಾಡಿ ಅಂತ. ನಾನು ಈ ನಂಬರಿಗೆ ವಾಟ್ಸಪ್ ಬೇರೆ ಮಾಡಿದೆ, ಬಟ್ ಯಾವುದೇ ರಿಪ್ಲೈ ಇಲ್ಲ. ಸೊ ನನಗೆ ಇದು ನನ್ನ ಜೊತೆ ಸ್ಕ್ಯಾಮ್, ಯಾಕೆಂದರೆ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ. ಕಾಟನ್ ಅಂತ ತೊಗೊಂಡಿದ್ದು ಒಂಥರ ರಫ್ ಆಗಿದೆ. ಆಮೇಲೆ ಇದು ಶ್ರಿಂಕ್ ಆಗೋದಂತೂ ಗ್ಯಾರಂಟಿ. ಅದು ಮತ್ತು ನಾನು ಅಂದ್ಕೊಂಡಿದ್ದೆ ಬೇರೆ, ಇದು ಬಂದಿದ್ದೆ ಬೇರೆ. ಈಗ ರಿಟರ್ನಿಗೆ ನೋಡ್ತೀನಿ ಮತ್ತೇನು ಆಪ್ಷನ್ಸ್ ಇದೆ ಅಂತ, ನೋಡೋಣ. ಇವತ್ತು ಚಟ್ಟಂಬಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಡಲೆಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಅದಕ್ಕೆ ನಾನು ಇವಾಗ ಪುದೀನ, ಕರಿಬೇವಿನ ಸೊಪ್ಪು, ಒಣಮೆಣಸು, ಅದ್ರ ಜೊತೆ 1-2 ಹಸಿಮೆಣಸು, ಹಾಗೆ ಇಂಗು, ಜೀರಿಗೆ ಇದಿಷ್ಟನ್ನು ಹಾಕಿ ತರ್ತರಿಯಾಗಿ ಬೀಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ, ಗೊತ್ತಿಲ್ಲ. ಒಂದು ಸತಿ ಮಾಡಿದ್ದೆ 1 ಇಯರ್ ಬ್ಯಾಕ್, ಅದಾದಮೇಲೆ ಮಾಡೇ ಇರಲಿಲ್ಲ. ಸೊ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇವತ್ತು ಚಟ್ಟಂಬಡೆ ಮಾಡೋಣ ಅಂಥೇಳಿ ಇದನ್ನು ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ. ಸ್ವಲ್ಪನ ಮಿಕ್ಸಿಗೆ ಹಾಕಿದ್ದೀನಿ, ಸ್ವಲ್ಪನ ಹಾಗೆ ಮೇಲಿಂದ ಹಾಕಲಿಕ್ಕೆ, ಬಾಯಿಗೆ ಸಿಗಲಿಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಚಟ್ಟಂಬಡೆಗೆ ನಾನು ಎಲ್ಲ ರೆಡಿ ಮಾಡಿದ್ದೀನಿ. ಇದಕ್ಕೆ ಒಣಮೆಣಸು, ಹಸಿಮೆಣಸು, ಇಂಗು, ಜೀರಿಗೆ, ಕರಿಬೇವು, ಪುದೀನ ಸ್ವಲ್ಪ, ಮತ್ತು ಅದೇ ಕಡಲೆಬೇಳೆ ಇದಿಷ್ಟನ್ನು ಹಾಕಿ, ಏನು ನೀರು ಹಾಕದೆ ಬೀಸ್ಕೊಂಡು ಇಟ್ಕೊಂಡಿದ್ದೀನಿ, ಉಪ್ಪು ಹಾಕಿಬಿಟ್ಟು. ಈಗ ಇದಕ್ಕೆ ಅದನ್ನು ಮಿಕ್ಸ್ ಮಾಡಿದರೆ ನೀಟಾಗಿ ಚಟ್ಟಂಬಡೆನ ನಾವು ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಥರ ಆಗಿದೆ. ಅದಕ್ಕೆ ನಾನು ತರಿ ಹಾಕ್ಕೊಂಡಿದ್ದು ಇದೆ. ಈ ಥರ ಮಾಡಿಬಿಟ್ಟು ಕರೆದ್ರೆ ಚಟ್ಟಂಬಡೆ ರೆಡಿ ಆಗುತ್ತೆ ನೋಡಿ. ಈಸಿಯಾಗಿ ಮಾಡ್ಕೋಬೋದು ನೋಡಿ. ಚಟ್ಟಂಬಡೆ ಕರಿತಾ ಇದ್ದೀನಿ. ಇನ್ನು ಸ್ವಲ್ಪ ಕೆಂಪಾಗಬೇಕು. ಅದ್ರ ಜೊತೆಗೆ ನಾನು ಮೆಂತ್ಯ ಸೊಪ್ಪು ಮತ್ತು ಬೇಳೆ ಹಾಕಿ ಒಂದು ಪಲ್ಯ ಮಾಡಿದ್ದೀನಿ. ಹಾಗೆ ನೋಡಿ, ಚಪಾತಿ ಮಾಡಿದ್ದೀನಿ ಇವತ್ತಿಗೆ ಅಂತ. ಚೆನ್ನಾಗಿ ಕೆಂಪಗೆ ನೋಡಿ, ಚೆನ್ನಾಗಿ ಕೆಂಪಗೆ ಹುರಿತಾ ಇದೆ. ಅದೇ ಇವತ್ತು ಇದು ಮೆಂತ್ಯ ಸೊಪ್ಪಿನ ಪಲ್ಯ ಹಾಗೆ ಚಪಾತಿ, ಇದೇ ಇವತ್ತಿನ ಸ್ಪೆಷಲ್ ನಮ್ಮದು ಊಟ. ಇನ್ನು ನೋಡಬೇಕು ಟೇಸ್ಟ್ ಹೇಗಾಗಿದೆ ಅಂಥೇಳಿ. ಗಂಗೋಜ್ಜಿ ಮನೆಯಿಂದ ತಿಂಡಿ ಎಲ್ಲ ಬಂಜಲ್ಲ, ಮಂಡಕ್ಕಿ ಎಲ್ಲ ಅಲ್ಲ ಮಾಡ್ತಾ ಇದ್ದೆ. ಹೌದೇ? ಇದು ರಂಗೋಲಿದು, ಇದು ರಾಜಸ್ಥಾನದ ಎಕ್ಸಿಬಿಷನಿಂದ ತಂದದಲ್ಲ. ನಾನು ಅಡುಗೆ ಮಾಡಿದ್ದೆ, ಹೇಳಿದ್ದೆ ಏನೇನು ಮಾಡಿದ್ದೀನಿ ಅಂತ. ಸೊ ಇವತ್ತು ನಮ್ಮಮ್ಮನ ಮನೆಯಿಂದ ನೆಲ್ಲಿಕಾಯಿ ತಂಬಳಿ ಎಲ್ಲ ಬಂದಿದೆ. ಜಾಮು, ಅವರು ಜಾಮ್ ಮಾಡಿದ್ದಾರೆ. ಜಾಮು ಮತ್ತು ಕಟ್ನೆ ಅಂತ ಮಾಡ್ತಾರೆ ನಮ್ಮ ಇದರಲ್ಲಿ, ಅದು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಡಬ್ಬದಲ್ಲಿ. ಅದ್ರ ಜೊತೆಗೆ ನೋಡಿ, ಮಸಾಲ ಮಂಡಕ್ಕಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಟೇಸ್ಟ್ ನೋಡಿಲ್ಲ, ಇನ್ನೂ ನೋಡಬೇಕು. ಜಾಮ್ ಮಾಡಿದ್ದಾರೆ.
ಇದು ನೋಡಿ ಕಟ್ನೆ ಅಂತ ಮಾಡ್ತಾರೆ. ಇದು ಥಂಡಿಗೆಲ್ಲ ಒಳ್ಳೆಯದು. ಬಾಳಂತಿ ಟೈಮಲ್ಲಿ ನಮಗೆ ಇದನ್ನು ಕುಡಿಲಿಕ್ಕೆ ಕೊಡ್ತಾರೆ. ಈ ಕೋಲ್ಡಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಿಸ್ತಮ ಪ್ರಾಬ್ಲಮ್ ಇದ್ದವರೆಲ್ಲ ಕುಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಕುಡಿಯೋ ಸಾರು ಥರ ಇರುತ್ತೆ, ಚೆನ್ನಾಗಿದೆ. ಹಾಗೆ ಇವರು ಜಾಮ್ ಮಾಡಿದ್ರಂತೆ ಅನಾನಸಿಂದು. ಸೊ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಟೇಸ್ಟ್ ನೋಡಿಲ್ಲ, ನೋಡಬೇಕು. ಸೊ ನಿನ್ನೆ ನಾನು ಅಡುಗೆ ಮಾಡಿದ್ದೆ ಸ್ಪೆಷಲ್. ಆದರೆ ಬಟ್ ಇವತ್ತು ನಾನು ಅಡುಗೆ ಮಾಡಬೇಕು ಅಂತ ಇಲ್ಲ. ಅಮ್ಮನ ಮನೆಯಿಂದ ಎಲ್ಲ ಅಡುಗೆ ಬಂದಿದೆ. ಇಲ್ಲಿ ನೋಡಿ, ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ದಿವಸ ಮಧ್ಯಾಹ್ನ 12 ಗಂಟೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಸಿಲಿದೆ, ಹಾಗೆ ಚಳಿ ಬೇರೆ ಇದೆ. ತುಂಬ ಒಂಥರ ಡ್ರೈ ವಾತಾವರಣ ಇದೆ. ಇವತ್ತು ಬೆಕ್ಕಿಗೆ ಸ್ನಾನ ಮಾಡಿಸುವ ಅಂತ ಹೇಳಿ ಇದ್ದೀವಿ. ನಮ್ಮದು ಒಂದು ಪರ್ಷಿಯನ್ ಕ್ಯಾಟ್ ಇದೆ ಅಲ್ಲ, ಅದಕ್ಕೆ. ಸೊ ಅದನ್ನು ಸ್ನಾನ ಮಾಡಿಸ್ಕೊಂಡು ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಅಂತ. ಅದು ಯಾನು ಏನಿವತ್ತು ಮ್ಯಾಕ್ಸಿಗೆ ಸ್ನಾನ ಮ್ಯಾಕ್ಸಿಗೆ ಮಾಡಿಸೋಣ ಸ್ನಾನನ. ಹಾಂ ಒಪ್ಪನ ಹಂಗಾರೆ ಕರ್ಕೊಂಡು ಎಡ್ಡ ಬರಲ್ಲ. ನಮ್ಮ ಮ್ಯಾಕ್ಸಿ ಪುಟ್ಟಿಗೆ ಸ್ನಾನ ಮಾಡಿಸಿದ್ದೇವೆ. ಎಷ್ಟು ಸಿಟ್ಟು ಬಂದಿದೆ ಅಂದರೆ ಮನುಷ್ಯರಾಗಿದ್ದರೆ ಹೊಡೆದು ಬಿಡ್ತಿದ್ರೇನು. ಈಗ ಸಿಟ್ಟು ಬಂದಿದೆ ಮ್ಯಾಕ್ಸಿ ಪುಟ್ಟಿಗೆ, ಅಲ್ಲ ಮ್ಯಾಕ್ಸ್? ಈಗ ಚಾದ್ರದ ಮೇಲೆ ಕೂತಿದ್ದಾಳೆ, ಚಳಿ ಆಗ್ತಾ ಇದೆ. ಮ್ಯಾಕ್ಸಿಗೆ ಸ್ನಾನ ಮಾಡಿಸಿದ್ರೆ ಇದು ಇಲ್ಲಿ ತಪ್ಪಿಸ್ಕೊಂಡು ಹೋಗಿ ಇಡೀ ಕೇರಿಲಿ ಸುತ್ತಕೊಂಡು ನಮ್ಮ ಜೀವ ಎಲ್ಲ ಒಂದು ಮಾಡಿಕೊಂಡು ಹೆದರ್ಕೊಂಡು ನಾವು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿತ್ತು. ಎಲ್ಲಿ ನಾಯಿ ಕೈಗೆ ಸಿಕ್ಕೊಂಬಿಡ್ತದೋ ಅಂತ ಹೆದರ್ಕೊಂಡ್ಬಿಟ್ವಿ. ಎಲ್ಲ ಮಣ್ಣೆಲ್ಲ ಮಾಡ್ಕೊಂಡು ಬಂದಿದೆ. ಈಗೆಲ್ಲ ಬಟ್ಟೆ ಮಧ್ಯದಲ್ಲಿ ಕೂತ್ಕೊಂಡಿದೆ ಅಲ್ಲ ಬಿಲ್ಲು. ಇದು ಇನ್ನೂ ಒಣಗಲಿಲ್ಲ. ಇದು ಇಡೀ ದಿನ ಬೇಕು ಈಗ ಒಣಗಲಿಕ್ಕೆ. ಬಟ್ ಪಾಪ ಅನಿಸುತ್ತೆ, ಇಷ್ಟು ದೊಡ್ಡ ಜೀವ ಆದರೆ ಕ್ಲೀನ್ ಆಗಿರ್ಬೇಕಲ್ವಾ, ಹಾಗಾಗಿ ಇದಕ್ಕೆ ಸ್ನಾನ ಮಾಡಿಸ್ಲೇಬೇಕು. ಸೊ ಇವತ್ತು ಸ್ನಾನ ಮಾಡಿಸೋ ಡೇ ಇತ್ತು. ಅಲ್ಲ ಮಗ, ಈ ರಂಗೋಲಿ ನಾವು ತಂದಿದ್ದಿಲ್ಲೇ ಇಟ್ಟಿದ್ದೇನೆ, ಅದ್ರ ಪಕ್ಕದಲ್ಲಿ ಕೂತಿದೆ. ಇದು ಎಲ್ಲಿ ಉಗುರು ಹಾಕೋದಿದೆಯೋ ಏನೋ ಇನ್ನು. ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತೇನೆ. ಬಾಯ್.